ಹಾಯ್, ನಾನು ಸರಿ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ನೋಟ್ 11 ಸ್ಮಾರ್ಟ್ ಫೋನ್ ಇರುವಂಥದ್ದು. ನಿನ್ನೆ ತಾನೇ ಇನ್ಫಿನಿಕ್ಸ್ ನೋಟ್ 11 ನಾನು ಅನ್ಬಾಕ್ಸ್ ಮಾಡಿದ್ದೆ ಆಯಿತಾ. 12,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಿತ್ತು. ಅದರಲ್ಲಿ ಅಮೋಲೆಡ್ ಡಿಸ್ಪ್ಲೇ, 33 ವ್ಯಾಟ್ನ ಫಾಸ್ಟ್ ಚಾರ್ಜರು, ಸ್ಟೀರಿಯೋ ಸ್ಪೀಕರ್, ಸ್ಪೆಸಿಫಿಕೇಶನ್ ಆ ಒಂದು ಪ್ರೈಸನ್ಸ್ಗೆ ಬೆಂಕಿ ಇತ್ತು ಆಯ್ತಾ. ಈ ಒಂದು ಫೋನ್ ಕೂಡ ಅಷ್ಟೇ, ಕೇವಲ 13,000 ರೂಪಾಯಿಗೆ 120 ವಾಟ್ಸ್ನ ರಿಫ್ರೆಶ್ ರೇಟು, 33 ವ್ಯಾಟ್ನ ಚಾರ್ಜರು, ಡ್ಯೂಯಲ್ ಸ್ಪೀಕರ್, ಒಳ್ಳೆ ಪ್ರೋಸೆಸರ್, ಪ್ರತಿಯೊಂದು ಕೂಡ ಕ್ರೇಜಿ ಆಗಿರುವಂಥದ್ದು. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿರುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಇನ್ಫಿನಿಕ್ಸ್ ನೋಟ್ 11 ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ ಬಾಕ್ಸ್ ನಿಮ್ಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು, ಸ್ವಲ್ಪ ವೆಯ್ಟ್ ಇದೆ ಅಂತ ಕೂಡ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಕೆಳಗಡೆ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು ಮತ್ತು USB ಟೈಪ್ ಸಿ ಡಾಟಾ ಕೇಬಲ್ ಕೂಡ ಇರುವಂಥದ್ದು. ಟೈಪ್ ಎ ಇಂದ ಟೈಪ್ ಸಿ ಒಳ್ಳೆ ಕ್ವಾಲಿಟಿ ಕೇಬಲ್ ಇದಾಗಿದೆ ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇದೆ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಇದರಲ್ಲೂ ಕೂಡ ಇನ್ಫಿನಿಕ್ಸ್ ಇಂದು ಫ್ರೀ ಫೈರ್ದು ಸ್ಕ್ರ್ಯಾಚ್ ಕಾರ್ಡ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಯೂಸರ್ ಮ್ಯಾನ್ಯುವಲ್ನ ಕೆಳಗಡೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು, ಒಂದು ಡೀಸೆಂಟ್ ಕ್ವಾಲಿಟಿಯ TPU ಕವರ್ ಕೂಡ ಇರುವಂಥದ್ದು. ಇನ್ನು ಕೊನೆಯದಾಗಿ ಒಂದು ಬಾಕ್ಸ್ನ ಕೆಳಗಡೆ ಒಂದು ಸ್ಕ್ರೀನ್ ಗಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ, ಅವರೇ ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನನಗೆ ಅನ್ನಿಸ್ದಂಗೆ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಒಂದು ಒಳ್ಳೆಯ ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಇದಾಗಿರುವಂಥದ್ದು. ಮತ್ತು ಆಗಲೇ ಹೇಳ್ದಂಗೆ ಈ ಒಂದು ಫೋನ್ ಸ್ವಲ್ಪ ವೆಯ್ಟ್ ಇದೆ, 209 ಗ್ರಾಮ್ ವೆಯ್ಟ್ ಇರುವಂಥದ್ದು. ಅಷ್ಟೊಂದು ಜಾಸ್ತಿನೂ ಅಲ್ಲ, ಬಟ್ ಸ್ಟಿಲ್ ಆ ಒಂದು ವೆಯ್ಟ್ ಫೀಲ್ ಆಗುತ್ತೆ ನಮಗೆ. ಮತ್ತು ಒಂದು ಲೆವೆಲಿಗೆ ತಿನ್ನಾಗಿರುವಂಥದ್ದು, 8.7 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಫ್ರಂಟಲ್ಲಿ ನಿಮಗೆ ಪಂಚುವಲ್ ಕ್ಯಾಮ್ರಾ ಇದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲಿಗೆ ಕಡಿಮೆನೇ ಇರುವಂಥದ್ದು, ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆನೇ ಇದೆ. ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಅವರೇ ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಫ್ರಂಟಿಂದ ಒಂದು ಒಳ್ಳೆಯ ಲುಕಿಂಗ್ ಫೋನ್, 13,000 ರೂಪಾಯಿಗಂತೂ ಸೂಪರ್ ಅಂತೀನಿ ಅಂತ. ಇಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಗ್ ಆಗಿರುವಂಥದ್ದು, ಗ್ಲಾಸಿ ಫಿನಿಶ್ ರೀತಿ ಕಾಣುತ್ತೆ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು, ಮ್ಯಾಟ್ ಫಿನಿಶ್ ಆಯಿತಾ. ಸೊ ಸ್ಮಡ್ಜಸ್ ಆಗೋದೇ ಇಲ್ಲ. ಸೊ ನನಗೆ ಹೆವಿ ಖುಷಿ ಕೊಡ್ತು. ಸ್ಕ್ರ್ಯಾಚ್ ಆದರೂ ಕೂಡ ಕಾಣುತ್ತೆ, ಬಟ್ ಅಷ್ಟೊಂದು ಕಾಣಲ್ಲ. ಬಟ್ ಸ್ಟಿಲ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದ್ಗಡೆ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಆಯಿತಾ, ಸಖತ್ತಾಗಿದೆ. ಕೇವಲ 13,000 ರೂಪಾಯಿ ಫೋನ್ ಅಂತ ಅನಿಸೋದೇ ಇಲ್ಲ. ನನಗನ್ನಿಸ್ದಂಗೆ ಲಾಂಚ್ ಮಾಡೋ ಟೈಮಲ್ಲಿ 13,000 ರೂಪಾಯಿ ಲಾಂಚ್ ಮಾಡಿ ಆಮೇಲೆ ಜಾಸ್ತಿ ಮಾಡಿದ್ರು ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಗಳು ಕೂಡ ಇತ್ತೀಚೆಗೆ ಹಂಗೆ ಮಾಡ್ತಾ ಇದ್ದಾರೆ. ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಕ್ವಾಡ್ LED ಫ್ಲ್ಯಾಶ್ ಇದೆ ಆಯಿತಾ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಹಿಂದ್ಗಡೆ ಕ್ಲೀನ್ ಡಿಸೈನ್ ಆಯಿತಾ, ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ಮತ್ತು ಈ ಒಂದು ಫೋನ್ USB ಟೈಪ್ ಸಿ ಪೋರ್ಟ್ ಇರುವಂಥದ್ದು ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಮತ್ತು ಸ್ಪೀಕರ್, ಇದರಲ್ಲೂ ಕೂಡ ಸ್ಪೀಕರ್ ಗ್ರಿಲ್ಲು ಬಾಟಮ್ ಇದೆ ಮತ್ತು ಇಯರ್ ಪೀಸ್ ಕೂಡ ಸ್ಟೀರಿಯೋ ಸ್ಪೀಕರ್, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಏನಿದೆ ಪ್ಲಾಸ್ಟಿಕ್ ಫ್ರೇಮು, ಆಬ್ವಿಯಸ್ಲಿ ಪ್ರೈಸಲ್ಲಿ ನಾವು ಮೆಟಾಲಿಕ್ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸನ್ಗೆ ತುಂಬ ಇಂಪ್ರೆಸ್ ಮಾಡಿತು. ಆ ಒಂದು ನೋಟ್ 11 ಕೂಡ ಅಷ್ಟೇ ತುಂಬ ಒಳ್ಳೆ ಬಿಲ್ಡನ್ನು ಹೊಂದಿತ್ತು. ಆ ಒಂದು ಪ್ರೈಸನ್ಗೆ 12,000 ರೂಪಾಯಿಗೆ. ಇದು ಕೂಡ ಅಷ್ಟೇ 13,000 ರೂಪಾಯಿಗೆ ಸಖತ್ತಾಗಿದೆ. ಸಾಲಿಡ್ ಬಿಲ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೈಡ್ ಸ್ಕ್ರೀನು ಸಖತ್ತಾಗಿ ಕಾಣುತ್ತೆ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಅತಿ ದೊಡ್ಡ 6.95 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ 120 ವಾಟ್ಸ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಹೌದು ಅಮೋಲೆಡ್ ಇಲ್ಲ, ಬಟ್ ಸ್ಟಿಲ್ 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ನೀಡಿ ಕಾಂಪನ್ಸೇಟ್ ಮಾಡಿದ್ದಾರೆ. ನಿಮ್ಗೇನಾದರೂ ಅಮೋಲೆಡ್ ಬೇಕು ಅಂದರೆ ಕೇವಲ 12,000 ರೂಪಾಯಿಗೆ ಇನ್ಫಿನಿಕ್ಸ್ ನೋಟ್ 11 ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು ಡಿಸ್ಪ್ಲೇ ಲಿಟ್ರಲಿ ವ್ಯೂ ಆ್ಯಂಗಲ್ಸ್ ಒಂದು ಲೆವೆಲಿಗೆ ಪರವಾಗಿಲ್ಲ, ತುಂಬ ಬ್ರೈಟ್ ಆಗಿದೆ. ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಸಖತ್ತಾಗಿ ಕಾಣುತ್ತೆ, ವಿವಿಡ್ ಆಗಿರುವಂಥದ್ದು ಆಯಿತಾ. ನನಗೆ ಡಿಸ್ಪ್ಲೇ ತುಂಬ ಇಂಪ್ರೆಸ್ ಮಾಡೋದು, ಸಖತ್ತಾಗಿದೆ ಡಿಸ್ಪ್ಲೇ. ಸೊ 120 ಹರ್ಟ್ಸು ಸೂಪರ್ ಅಂತೀನಿ. ಸೊ ಇದಾದ ನಂತರ ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6 GB ರ್ಯಾಮ್ ಮತ್ತು 64 GB ಸ್ಟೋರೇಜು ಮತ್ತು ಇನ್ನೊಂದು 8 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಈ ಒಂದು ಫೋನ್ನಲ್ಲಿರುವಂಥ ರ್ಯಾಮು LPDDR4X ರ್ಯಾಮ್ ಆದರೆ ಸ್ಟೋರೇಜ್ UFS 2.2 ಸ್ಟೋರೇಜು ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. UFS 2.2 13,000 ರೂಪಾಯಿಗೆ ಸೂಪರ್. ತುಂಬ ಫಾಸ್ಟಾಗಿ ರಿಡ್ಯೂರೇಟ್ ಆಗುತ್ತೆ, ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗ್ತವೆ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಆಯಿತಾ. ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಹೆವಿ ಸ್ಮೂತ್ ಫೀಲಿಂಗ್ ಕೊಡುತ್ತೆ ನಮಗೆ. ಸೊ
ಸೂಪರ್ ಅಂತೀನಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ Helio G96 ಪ್ರೊಸೆಸರ್ ಇರುವಂಥದ್ದು. ನಾನು ಅಂತೂ ಬೆಂಚ್ ಮಾಡಿ ಚೆಕ್ ಮಾಡಿದಂಗೆ ಈ ಒಂದು ಪ್ರೊಸೆಸರ್ 3,30,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದಾಯ್ತಾ. ನಾನು BGMI ಆಡಿದೆ, ಸೊ ಎಲ್ಲೂ ಕೂಡ ಲ್ಯಾಗ್ ಅಂತ ಅನ್ನಿಸ್ತಾ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಸೊ ಸೂಪರ್ ಅಂತೀನಿ. ಇದು ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಆಗಿರೋದ್ರಿಂದ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಆರಾಮಾಗಿ ಸ್ಮೂತಾಗಿ ನೀವು ಈ ಒಂದು ಫೋನಲ್ಲಿ ಟಾಸ್ಕ್ಗಳನ್ನು ಮಲ್ಟಿ ಟಾಸ್ಕನ್ನು ಮಾಡ್ಬೋದು. ಸೊ ಸೂಪರ್ ಅಂತೀನಿ ಪ್ರೊಸೆಸರ್, ತಲೆ ಕೆಡಿಸ್ಕೊಂಬಿಡಿ, ಸಖತ್ತಾಗಿದೆ. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಇರುವಂಥದ್ದು, 1.6 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ನನಗೆ ಓವರ್ ಸ್ಯಾಚುರೇಟ್ ಸೇಮ್ ಈ ಒಂದು ನೋಟ್ 11 ಹೆಂಗೆ ಅನ್ನಿಸ್ತು, ಸೇಮ್ ಇದು ಕೂಡ ಒಂದು ಲೆವೆಲ್ಗೆ ಹಂಗೆ ಅನ್ನಿಸ್ತು. ಫೋಟೋ ಕ್ಲಾರಿಟಿ ನನಗೆ ಆಲ್ಮೋಸ್ಟ್ ಸಿಮಿಲರ್ ಅನ್ನಿಸ್ತು ಎರಡೂ ಕೂಡ, ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಒಂದು ಒಳ್ಳೆ ಫೋಟೋನ ತೆಗೆಯುತ್ತೆ ಈ ಒಂದು ಪ್ರೈಸ್ನಿಗೆ ನಂಗೆ ಅನ್ನಿಸ್ತಂಗೆ. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ನ ಕೊಟ್ಟಿರುವಂಥದ್ದು. 2 ಮೆಗಾಪಿಕ್ಸೆಲ್ ಎಂದು ಡೆಪ್ ಸೆನ್ಸರ್ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ, ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸು. ಸೊ ಎರಡೂ ವೇಸ್ಟ್, ಸುಮ್ಮನೆ ಮಾಡೋ ಕೆಲಸ ಇಲ್ಲದೆ ಕೊಡ್ತಾರೆ ಆಯಿತಾ. ಸೊ ರೇರ್ ಕ್ಯಾಮ್ರಾ ಕ್ಲಾರಿಟಿ ಮೈನ್ ಸೆನ್ಸರ್ ಅಂತೂ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಅಷ್ಟೇ ಸೇಮ್ ನೋಟ್ 11 ರೀತಿಯಲ್ಲಿ ಅನ್ನಿಸ್ತು, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಒಂದು ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಇವರು, ನನಗೆ ಇಂಪ್ರೆಸಿವ್ ಅಂತನಲ್ಲ, ಈ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಸೊ ಇಷ್ಟ ಆಯಿತು ನನಗೆ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತಂದರೆ ಫ್ರಂಟು ಮತ್ತು ರೇರ್ ಕ್ಯಾಮ್ರಾ ಎರಡೂ ಕೂಡ 2K ರೆಸೊಲ್ಯೂಷನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. 4K ನೀಡ್ಬೋದಾಗಿತ್ತು, ಬಟ್ ಆ ವಿಡಿಯೋ ಕ್ಲಾರಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ ಅನಿಸ್ತು, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಸೊ ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಕ್ರೇಜ್ ಇಂಪ್ರೆಸಿವ್ ಅಂತ ಅನ್ನಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿ ಪರವಾಗಿಲ್ಲ ಗುರು. 13,000 ರೂಪಾಯಿ ಕೊಡ್ಬೋದು ಅಂತ ನನಗಂತೂ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ತುಂಬ ಫಾಸ್ಟಾಗಿ ಈ ಒಂದು ಸೈಡ್ ಮೌಂಟೆಡ್ ಕೆಲಸವನ್ನು ಮಾಡುತ್ತೆ. ಸೊ ಇಂಪ್ರೆಸಿವ್ ಅಂತೀನಿ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದು ತುಂಬ ಫಾಸ್ಟಾಗಿದೆ, ಹೆವಿ ಅಂದರೆ ಹೆವಿ ಫಾಸ್ಟಾಗಿದೆ ಆಯಿತಾ. ಸಖತ್ ಫಾಸ್ಟಾಗಿ ಅನ್ಲಾಕ್ ಮಾಡ್ತಾರೆ, ಇದು ಕೂಡ ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರನ್ನು ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ, ಕ್ರೇಜಿ ವಿಷಯ. ಇನ್ನು ನಂತರ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ಆಯಿತಾ, ಒಂದು ಬಾಟಮ್ ಫೈರಿಂಗು ಮತ್ತು ಇನ್ನೊಂದು ಇಯರ್ ಪೀಸ್. ಇದು ಕೂಡ ಅಷ್ಟೇ ಸೇಮ್ ನೋಟ್ 11 ರೀತಿಯಲ್ಲ, ಆಲ್ಮೋಸ್ಟ್ ಸೇಮ್ ಕ್ಲಾರಿಟಿ. ನನಗೆ ಏನು ಅಡಿಷ್ನಲ್ ಚೇಂಜಸ್ ಅಂತ ಅನ್ನಿಸ್ಲಿ, ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಕ್ಲಾರಿಟಿ. ಇಯರ್ ಪೀಸಿಂದು ಅಷ್ಟೊಂದು ಜೋರಾಗಿ ಕೇಳಲ್ಲ, ಬಾಟಮ್ ಫೈರಿಂಗ್ ಜೋರಾಗಿ ಕೇಳುತ್ತೆ, ಬಟ್ ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಇನ್ನು OS ಲಿಟ್ರಲಿ ಸೇಮ್ XOS, ಇನ್ಫಿನಿಕ್ಸ್ ಅವ್ರದ್ದು XOS, ಆಂಡ್ರಾಯ್ಡ್ 11ನ ಬೇಸ್ಗಳನ್ನು ಆಗ್ತಿರುವಂಥ OS ಇದಾಗಿರುವಂಥದ್ದು. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದ್ದಾವೆ, ಸೊ ಅದೊಂದು ಇಷ್ಟ ಆಗಲಿಲ್ಲ ನನಗೆ. ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯೆನ್ಸನ್ನು ನೀಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ನೋವಾ ಲಾಂಚರ್ ಇದಕ್ಕೂ ಕೂಡ ಇನ್ಸ್ಟಾಲ್ ಮಾಡ್ಕೊಬೋದು. ಇನ್ನು ಕ್ಯಾರಿಯರ್ ಅಗ್ರಿಗೇಷನ್ ಬಗ್ಗೆ ಮಾಹಿತಿ ಎಲ್ಲ ಇವರೇನು ಸ್ಪೆಸಿಫೈ ಮಾಡಿಲ್ಲ. ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಆಗುತ್ತೆ ಮತ್ತು ಬ್ಲೂಟೂತ್ ಕೂಡ ಇರುವಂಥದ್ದು 5.0. ಸೊ ಓಕೆ ಅಂತೀನಿ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಬೇಡವಾ ಈ ಒಂದು ಪ್ರೈಸಿಗೆ 13,000 ರೂಪಾಯಿಗೆ? ನನಗೆ ಅನ್ನಿಸ್ದಂಗೆ 13,000 ರೂಪಾಯಿಗೆ ಒಂದು ಒಳ್ಳೆಯ ಪ್ರೊಸೆಸರ್ನ ಹೊಂದಿರುವಂಥ, ಒಳ್ಳೆಯ ಡಿಸ್ಪ್ಲೇನ ಹೊಂದಿರುವಂಥ, ಒಳ್ಳೆಯ ಸ್ಟೋರೇಜ್ನ ಹೊಂದಿರುವಂಥ, ಒಂದು ಡೀಸೆಂಟ್ ಕ್ಯಾಮ್ರಾವನ್ನು ಹೊಂದಿರುವಂಥ, ಒಳ್ಳೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹೊಂದಿರುವಂಥ, ಒಳ್ಳೆ ಚಾರ್ಜ್, ಲಿಟ್ರಲಿ ಎಲ್ಲ ಚೆನ್ನಾಗಿದೆ ಆಯಿತಾ. ಸೊ ಆರಾಮಾಗಿ 13,000 ರೂಪಾಯಿಗೆ ಇದನ್ನು ಒಂದು ಆಪ್ಷನ್ನಾಗಿ ಇಟ್ಕೊಬೋದು ಆಯಿತಾ. ಹೌದು, ಸ್ಪೆಸಿಫಿಕೇಷನ್ ಬ್ರ್ಯಾಂಡನ್ನು ಬಿಟ್ಟು ಒಂದು ಸ್ಪೆಸಿಫಿಕೇಷನ್ ನೋಡಿ ಈ ಒಂದು ಫೋನ ಪರ್ಚೇಸ್ ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಅಂತೀನಿ. ಬಟ್ ಕೆಲವು ಜನಕ್ಕೆ ಇನ್ಫಿನಿಕ್ಸ್ ಬ್ರ್ಯಾಂಡು ಪರ್ಚೇಸ್ ಮಾಡಬೇಕಂತ ಅನಿಸುತ್ತೆ. ಸೊ ನಿಮಗೆ ನಿಮ್ಮ ಪ್ರಿಫರೆನ್ಸ್ ಅದು, ನಿಮಗೆ ಇದು ಬೇಕಾ, ಈ ಬ್ರ್ಯಾಂಡ್ ಬೇಕಾ, ಬೇರೆ ಬ್ರ್ಯಾಂಡ್ ಬೇಕಾ, ನಿಮಗಿಷ್ಟ. ಬಟ್ ಸ್ಪೆಸಿಫಿಕೇಷನ್ ವೈಸ್ ಈ ಫೋನ್ ಅಂತೂ ಬೆಂಕಿ ಇದೆ, ಅದಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಪ್ರೈಸ್ ಅಂತಿಗಂತೂ ಸೂಪರ್ ಅಂತೀನಿ. ಸೊ ಇಷ್ಟು ಈ ಒಂದು ಇನ್ಫಿನಿಕ್ಸ್ ನೋಟ್ 11S ಬಗ್ಗೆ. ಇದ್ರ ಬಗ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದದಲ್ಲಿ.